ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಡಿ.ಕೆ. ಸುರೇಶ್ ಅವರು ಸಂಸದರಾಗಬೇಕು. ಹೋದ್ ಬಾರಿ ಮೈತ್ರಿ ಆಗ್ಲಿಲ್ಲ ಅಂದ್ರೆ ಹೋದ್ ಬಾರಿನೇ ಅವರು ಸೋಲ್ತಾ ಇರೋರು ಡಿ.ಕೆ. ಸುರೇಶ್ ಅವರು. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ ಹಾಗಾದ್ರೆ? ಮೈತ್ರಿಯಿಂದ ಕಾಂಗ್ರೆಸ್ಗೆ ಮುನ್ನಡೆ ಆಗುತ್ತೆ ಹೊರತು ಹಿನ್ನಡೆ ಆಗೋದೇ ಇಲ್ಲ. ಸಿಪಿ ಯೋಗೇಶ್ವರ್, ಡಿ.ಕೆ. ಸುರೇಶ್ ಯಾರು ಗೆಲ್ತಾರೆ? ಡಿ.ಕೆ. ಸುರೇಶ್ ಗೆಲ್ಲೋದು. ನಮ್ಮ ಮೋದಿ ಹೋದ್ರೆ ಚೀಫ್ ಯೋಗೇಶ್ವರ ಆಗೋದು, ಮಂಜುನಾಥ್ ಅವ್ರು ಆಗೋದು, ಕುಮಾರಣ್ಣ ಆಗ್ಬೋದು, ಯಾರು ನಿಂತರು ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿನೇ ಗೆಲ್ಲೋದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳಿ? ಆ ಸಮುದ್ರದಲ್ಲಿ ಹೋಗ್ಬಿಟ್ಟು ನವಿಲುಗರಿ ತಗೊಂಡೋಗಿ ಒಳಗಡೆ ಇಟ್ಬಿಟ್ರೆ ಇದನ್ನ ಮರಿ ಆಗ್ತದ? ಮೋದಿ ಅವರು ಈ ಬಾರಿನೂ ಬಂದ್ರೆ ನಮ್ಮ ದೇಶ ಇನ್ನೂ ಸಂತೃಷ್ಟಿಯಾಗಿರ್ತದೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂತ ವ್ಯಕ್ತಿ ಮತ್ತೆ ಸಿಕ್ಕಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ದಿ ವೆರಿ ಗ್ರೇಟ್ ಮ್ಯಾನ್ ಬಿಡಿ ಮೇಡಮ್. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋರೇ ಇಲ್ಲ. ಎಲ್ಲ ಈ ಗೋಧಿ ಮೀಡಿಯಾಗಳು ಸೇರ್ಕೊಂಡು ರಾಹುಲ್ ಗಾಂಧಿನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮೋದಿ ಗೆಲ್ಲಕ್ ಆಗೋದೇ ಇಲ್ಲ. ಕಾಂಗ್ರೆಸ್ ಬರೋದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರ ಪಾಪ. ಅವರು ಡಿ.ಕೆ. ಸುರೇಶ್ ಅವರು ಏನು ಕೆಲಸ ಮಾಡಿಲ್ವಾ? ಹೇಗೆ? ಏನು ಕೆಲಸ ಮಾಡಿಲ್ಲ ಅವರು. ಸರ್ ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ರಾಮಣ್ಣ ಅಂತ. ಓಕೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಮೇಡಮ್ ನಮಗೆ ಡಿ.ಕೆ. ಸುರೇಶ್ ಅವರು ಸಂಸದರಾಗಬೇಕು. ಓಕೆ, ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮಗೆ ಮಂಚನ ಬಲೆಯಿಂದ ಹಿಡಿದು ಕನಕಪುರ ತನಕ ನಮ್ಮ ಈ ಏನು ಈ ಹೊಳೆ ಆ ಕಡೆಯಿಂದ ಈ ಕಡೆ ಸರದ್ದು ಏನಿತ್ತು, ಒಂದು ಮರ ಸುಳಿ ಇರಲಿಲ್ಲ. ಅವತ್ತೇನಾದ್ರು ನಾವು ತೆಂಗಿನಕಾಯಿ ಕೀಳ್ತಾ ಇದ್ವಿ ಅಂದರೆ ಅದಕ್ಕೆ ಕಾರಣಭೂತರು MP ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು. ನಮಗೆ ಈ ಉದ್ದಕ್ಕೂ ಚೆಕ್ ಡ್ಯಾಮ್ಗಳು ಕಟ್ಟಿಸಿ ನೀರಿನ ಆಶ್ರಯ ಮಾಡಿದ್ದಾರೆ. ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮನೆಗಳು ಮಾಡಿಕೊಟ್ಟಿದ್ದಾರೆ. ನಮಗೆ ಗ್ರಾಮ ಪಂಚಾಯತಿನಲ್ಲಿ ನಮಗೆ ಏನು ಅಂತ ಗೊತ್ತೇ ಇರಲಿಲ್ಲ ಈ ದನಗಳ ಕೊಟ್ಟಿಗೆ ಲೋನ್ ಕೊಡಬೇಕು ಅಂತ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದವರೇ ಅವರು. ಅದನ್ನು ನಮಗೆ ಭಾಳ ಅನುಕೂಲ ಆಯಿತು. ರೈತರುಗಳಿಗೆ ಭಾಳ ಅನುಕೂಲ ಮಾಡಿದ್ದಾರೆ. ಅಂದರೆ ನಮಗೆ ನೀವು ಒಂದು ಇಷ್ಟು ಊರುಗಳಿಗಾದರೂ ಹೋಗಿ ಎಲ್ಲಿದೆ ಡೈರಿ, ನಮಗೆ ರಾಮನಗರ ತಾಲೂಕಿನಲ್ಲಿ ಡೈರಿ ಮತ್ತು ಭಾಳ ಅನುಕೂಲ ಆಗ್ತಿರೋದು ಅಂತಂದರೆ ಡೈರಿಯಿಂದನೇ. 3 ಕಾಸು ನಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರೋದು ಅಂತಂದರೆ ಡೈರಿಯಿಂದನೇ. ಡೈರಿ, ಸಿಲ್ಕು ಮತ್ತು ಮಿಲ್ಕು, ರೇಷ್ಮೆ, ಇವೆರಡೂ ನಮ್ಗೆ ಅನುಕೂಲ ಮಾಡಿಕೊಟ್ಟಿರೋದು MP ಅವರು. ನಮ್ಗೆ ಈ ಸಾರಿ MP ಅವ್ರು ಗೆಲ್ಲೇಬೇಕು ಸರ್. ಬಟ್ ಈ ಬಾರಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ JDS ಇದೆ. ಸೊ ಇದು ವರ್ಕೌಟ್ ಆಗತ್ತಾ ಪ್ಲಾನ್? ವರ್ಕೌಟ್ ಆಗಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಇವರು ಮೈತ್ರಿ ಆಗೋದಿಲ್ಲ. ಇವರು ದಳದವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಬಟ್ ಈ ದೊಡ್ಡ ಮೀನು ಚಿಕ್ಕ ಮೀನು ತಿನ್ನುತ್ತಲ್ಲ, ಆ ರೀತಿ ಈ ದೊಡ್ಡ ಮೀನು ಈ ಚಿಕ್ಕ ಮೀನನ್ನು ಸಹ ಮಾಡ್ಕೊಳ್ತದೆ ಹೊರತು ಯಾವುದೇ ಕಾರಣಕ್ಕೂ ಚಿಕ್ಕ ಮೀನು ದೊಡ್ಡ ಮೀನು ತಿನ್ನಕ್ಕೆ ಆಗೋದೇ ಇಲ್ಲ. ಮೈತ್ರಿಯಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ ಹಾಗಾದ್ರೆ? ಮೈತ್ರಿಯಿಂದ ಕಾಂಗ್ರೆಸ್ಗೆ ಮುನ್ನಡೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗೋದೇ ಇಲ್ಲ. ಓಕೆ, ಸಿಪಿ ಯೋಗೇಶ್ವರ್, ಡಿ.ಕೆ. ಸುರೇಶ್ ಯಾರು ಗೆಲ್ತಾರೆ? ನಮಗೆ ಡಿ.ಕೆ. ಸುರೇಶ್ ಗೆಲ್ಲೋದು. ಡಿ.ಕೆ. ಸುರೇಶ್ ಗೆಲ್ಲೋದು. ಮೈತ್ರಿಯಿಂದ ಕೂಡ ಯಾವುದೇ ಸಮಸ್ಯೆ ಆಗಲ್ಲ. ಮೈತ್ರಿಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಯಾವುದೇ ಕಾರಣಕ್ಕೂ ದಳದವರಿಗೆ BJPಯವರು ಒಂದು ಓಟ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂತಂದರೆ ಅವರು RSS ಜನಸಂಘದವರು. ಅವರು ಅದೊಂದು ಅಲ್ಲದೆ, ಕಮಲ ಅಲ್ಲದೆ ಬೇರೆಯವ್ರಿಗೆ ಅವ್ರು ಯಾವುದಕ್ಕೂ ಓಟ್ ಮಾಡೋದೇ ಇಲ್ಲ ಅವರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮೇಡಮ್, ಅವರು ಅಭಿವೃದ್ಧಿ ಬಗ್ಗೆ ಕೇಳಲಿ ಮೇಡಮ್. ನರೇಂದ್ರ ಮೋದಿ ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ, ಒಪ್ಕೊಳ್ತೀನಿ. ಬಟ್ ಈಗ ಮೊನ್ನೆ ಮಾಡಿದ್ರಲ್ಲ, ಆ ಸಮುದ್ರದಲ್ಲಿ ಹೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ಯಾವುದೋ ನವಿಲುಗರಿ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ರೆ ಇದನ್ನು ಮರಿ ಆಗ್ತದ? ಯಾತಕ್ಕೆ ಮಾಡಬೇಕಾ ಕೆಲಸ? ಏನಕ್ಕೆ ಮಾಡಿದ್ರೆ ಕೆಲಸ? ಅದು ಯಾರ ಮಾಡಿದ್ದಾರೆ? ಈಗ ನಮ್ಮ ಇತಿಹಾಸದಲ್ಲಿ ಯಾವುದೇ ಪ್ರೇಮಿಸ್ಗಳು ಯಾರು ಮಾಡಿದಾರ? ಯಾಕೆ ಬೇಕು ಮೇಡಮ್ ಅದು? ಅದೆಂಥದ್ದು ಡೈವಿಂಗ್ ಅಂತ ಮಾಡಿ ತೊಗೊಂಡೋಗಿ ಆ ನವಿಲುಗರಿನ ತೊಗೊಂಡೋಗಿ ಒಳಗಡೆ ಇಟ್ಟು ಏನಾದ್ರು ಬೇಕಿತ್ತ? ನೀವು ಮಾಡಿ, ಡೆವಲಪ್ಮೆಂಟ್ ಮಾಡಿ. ನಾವು ಕರ್ನಾಟಕ ಸರ್ಕಾರದವರು ಅಕ್ಕಿ ಕೇಳಿದ್ರು, ಕೊಡಲಿಲ್ಲ. ನೀವು 34 ರೂಪಾಯಿ ಕೊಡ್ತೀವಿ ಅಂದರು, 29 ರೂಪಾಯಿಗೆ ಅಕ್ಕಿ ಮಾರ್ತಾಯಿದ್ದೀರಿ. 5 ರೂಪಾಯಿ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ. ಯಾರು ದುಡ್ಡು? ಅದು ಜನಗಳ ದುಡ್ಡು ಅಲ್ವಾ? ಮಾಡಬೇಕಿತ್ತಲ್ವಾ? ಅದನ್ನು ಯಾಕೆ ಮಾಡಲಿಲ್ಲ? ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಕೇಳಿದಾಗ ಕೊಟ್ಟಿಲ್ಲ ಅಂತ. ಕೊಡಬೇಕಲ್ವಾ? ತಪ್ಪಲ್ವಾ? ಅದು ಕೊಡ್ಬೇಕು ತಾನೆ. 29 ರೂಪಾಯಿ ಅಕ್ಕಿ ತೊಗೊಂಡು ಒಳಕಲಕ್ಕಿ ಮಾರ್ತಾ ಇದ್ದಾರೆ. ಅದು ಮನೆ ತೋರಿಸೋದು ಯಾವುದೋ ನಾನು ಯೂಟ್ಯೂಬಲ್ಲಿ ನೋಡಿದೆ. ಒಂದು ಚೂರು ಚೆನ್ನಾಗಿಲ್ಲ. ಅನ್ನನೂ ಕೂಡ ಮಾಡಿಟ್ಟಿದ್ದಾರೆ, ಅನ್ನನೂ ಕೂಡ ಚೆನ್ನಾಗಿಲ್ಲ. ಯಾವ ಅಕ್ಕಿ ಚೆನ್ನಾಗಿದೆ ಸರ್? ಸಿದ್ದರಾಮಯ್ಯ ಅವ್ರು ಕೊಡ್ತಾ ಇರೋ ಅಕ್ಕಿ ಚೆನ್ನಾಗಿದೆ ಅಥವಾ ಮೋದಿ ಅವ್ರು ಕೊಡ್ತಾ? ಅಲ್ಲ, ಯಾರಾದರೂ ಕೊಡ್ಲಿ. ಈಗ ಸ್ಟಾಕ್ ಆಗಿರೋ ಅಕ್ಕಿನ 29 ರೂಪೀಸ್ಗೆ ಬರ್ತಾ ಇದೆಯಲ್ಲ ಮೇಡಮ್. ನಾನು ಹೇಳ್ತಿರೋದು ಏನು ಗೊತ್ತಾ, ಅವರೇ ಕೊಡಲಿ, ಯಾರೇ ಕೊಡಲಿ, ಒಳ್ಳೆ ಅಕ್ಕಿ ಕೊಡಲಿ. ಇವರು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೇಳ್ದಂಥ ಅಕ್ಕಿನ ಕೊಡ್ದೇನೆ ಇವರೆಲ್ಲ ಸ್ಟಾಕ್ ಮಾಡಿಕೊಂಡ್ಬಿಟ್ಟು ಈಗೆಲ್ಲ ಹುಳ ಬಿದ್ದ ಮೇಲೆ 29 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂತ ಏನು ಅರ್ಥ? ಕೊಡ್ಬೋದಾಗಿತ್ತಲ್ಲ 34 ರೂಪಾಯಿ ತೊಗೊಂಡು ಅಲ್ವಾ? ಈಗ 34ಕ್ಕೆ ಈಗ 29 ಕೊಡ್ತೀನಿ ಅಂದರೆ 1 kgಗೆ 5 ರೂಪಾಯಿ ಹೋಯ್ತಲ್ಲ. ಯಾರು ದುಡ್ಡು? ಅದು ತಪ್ಪಲ್ವ ಅವ್ರು ಮಾಡಿದ್ದು? ಅಲ್ಲ, ನೀವೇ ಹೇಳಿ ಮೇಡಮ್, ತಪ್ಪಲ್ವಾ? ಕೊಡಬೇಕಾಗಿತ್ತು ಯಾರ್ದಾದ್ರೆ ಅಂತ. ಆಮೇಲೆ ತಾರತಮ್ಯ ಬೇರೆ ಮಾಡ್ತಾ ಇದ್ದಾರೆ. ಈಗ ಟ್ಯಾಕ್ಸ್ ಬರ್ತಾ ಇದೆಯಲ್ಲ, ನಾವು ನೋಡ್ತಾ ಇದ್ದೀವಿ.
ಟ್ಯಾಕ್ಸಲ್ಲೂ ಕೂಡ GST ಅದೆಷ್ಟು 4,50,000 ಕೋಟಿ ಏನೋ ಇದಕ್ಕೆ ಹೋಗ್ತಾ ಇದೆ ಸೆಂಟ್ರಲ್ಗೆ. ಅದ್ರಲ್ಲಿ ನಮ್ಗೆ ಇಷ್ಟು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟು. ಕೊಡಬೇಕಲ್ಲ, ತಾರತಮ್ಯ ಯಾಕೆ ಮಾಡ್ತಾರೆ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಇಸ್ ವೆರಿ ಗ್ರೇಟ್ ಮ್ಯಾನ್ ಬಿಡಿ ಮೇಡಮ್. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋರೇ ಇಲ್ಲ. ಬಟ್ ಈ ಮೀಡಿಯಾದವ್ರು ಏನು ಮಾಡ್ತಾ ಇದ್ದಾರೆ, ಮೀಡಿಯಾದವರು ಯಾರು ತೋರಿಸ್ತಾ ಇದ್ದಾರೆ. ಇವತ್ತು UP ನಲ್ಲಿ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡಿ ಯೂಟ್ಯೂಬಲ್ಲಿ ಯಾರು ತೋರಿಸ್ತಾ ಇದ್ದಾರೆ, ಅದನ್ನು ಯಾರಾದರೂ ತೋರಿಸ್ತಾ ಇದ್ದಾರಾ? ಎಲ್ಲ ಈ ಗೋಧಿ ಮೀಡಿಯಾಗಳು ಸೇರಿಕೊಂಡು ಈ ರಾಹುಲ್ ಗಾಂಧಿನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು, ಯಾವ ಮೀಡಿಯಾದವ್ರು ಬಂದ್ರು ಏನು ಮಾಡೋಕ್ಕಾಗೋದಿಲ್ಲ. ಈ ಸಾರಿ ಯಾವುದೇ ಕಾರಣಕ್ಕೂ ಉತ್ತರ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಮೋದಿ ಗೆಲ್ಲಕ್ಕಾಗೋದೇ ಇಲ್ಲ. ಕಾಂಗ್ರೆಸ್ಸೇ ಬರೋದು, ಇಂಡಿಯಾ ಮೈತ್ರಿಕೂಟನೇ ಬರೋದು. 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಗೆಲ್ತಾರೆ, ಮೈತ್ರಿ ಅಭ್ಯರ್ಥಿಗಳು ಎಷ್ಟು ಗೆಲ್ತಾರೆ? ಮೇಡಮ್ 18ರಿಂದ 20 ಸೀಟು ಗ್ಯಾರಂಟಿ ಹೊಡಿತಾರೆ ಮೇಡಮ್. ಈಗ ಕರ್ನಾಟಕದಲ್ಲಿ ಹೊಡಿತಾರೆ ಮೇಡಮ್, 20 ಹೊಡಿತಾರೆ. ಕಳೆದ ಬಾರಿ 1 ಸೀಟ್ ಅಷ್ಟೇ ಬಂದಿತ್ತು 2019. ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ ಇವರು ಅದೇ ರೀತಿ ಆಗೋದು. ಕಾಂಗ್ರೆಸ್ಸು JDS ಮೈತ್ರಿ ಮಾಡ್ಕೊಂಡು ಯಾವ ರೀತಿ ಅವರು ಮೂಲೆ ಗುಂಪಾದ್ರು, BJP JDS ಅದೇ ರೀತಿ ಅವರು ಮೂಲೆ ಗುಂಪಾಗ್ತಾರೆ, ಅವರು ಅದೇ ರೀತಿ ಆಗ್ತಾರೆ. ಹುಣಸಹಳ್ಳಿಲಿ ಹೇಗಿದೆ ಸರ್ ಲೆಕ್ಕಾಚಾರ? ಹುಣಸಹಳ್ಳಿ ಅದು ತೀರಾ ಲೋಕಲ್ಲು ಬಿಡಿ, ಒಂದು ಕಡೆ ಜಾಸ್ತಿ ಇರ್ತದೆ, ಒಂದು ಕಡೆ ಕಮ್ಮಿ ಇರ್ತದೆ. ಎಷ್ಟು ಮನೆಗಳಿದೆ ಇಲ್ಲಿ? ಈಗ ಹುಣಸಹಳ್ಳಿನಲ್ಲಿ 3 ಸೀಟ್ ಕಾಂಗ್ರೆಸ್, 3 ಸೀಟು ಕಾಂಗ್ರೆಸ್ಸೇ, ಇನ್ನು ಪಂಚಾಯತಿನೂ ಕಾಂಗ್ರೆಸ್ಸೇ. ಮತ್ತು ಡೈರಿ ಎಲೆಕ್ಷನ್ ಮಾಡಿದ್ವಿ ಮೊನ್ನೆ, ಅವರು 4 ಸೀಟ್, ಅವ್ರು 6 ಸೀಟ್ ತೊಗೊಂಡ್ರೆ ನಾವು 4 ಸೀಟ್ ತೊಗೊಂಡಿದ್ದೀವಿ. ಇವತ್ತು ಎಲೆಕ್ಷನ್ ಇತ್ತು, ಕಾರಣದಿಂದ ಅದು ನಿಂತೋಯ್ತು. ಈ ಥರ ಇದೆ. ಅದು ತೀರಾ ಲೋಕಲ್ ಎಲೆಕ್ಷನ್ ಬಿಡಿ. ಬಟ್ ಯಾವ ಅಲೆ ಇದೆ ಸರ್ ಇಲ್ಲಿ? ಯಾವ ಅಲೆ ಇದೆ ಇಲ್ಲಿ? ಇನ್ನು ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಮೋದಿ ಅವರು ಗೆಲ್ಬೇಕು. ನಮ್ಮ ಇಂಡಿಯಾ ಇವಾಗ ಎಲ್ಲ ವಿಶ್ವದಲ್ಲೇ ನಂಬರ್ 1 ಓಕೆ ಅಲ್ವಾ? ಯಾವುದೇ ಇವರು ಎಷ್ಟು ವರ್ಷ ಇದ್ರು ಯಾರು ನಮ್ಮ ದೇಶನ ಇವತ್ತು ಸಾಧ್ಯ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರಾಮಾಗಿದ್ದಾರೆ, ನಮ್ಮ ಹಿಂದೂಗಳು ತುಂಬ ಆರಾಮಾಗಿದ್ದಾರೆ. ಎಷ್ಟು ಟೂರಿಸಮ್ ಹೋಗ್ತಾ ಇದ್ದಾರೆ, ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಲ್ವಾ? ಇವ್ರು ಯಾಕೆ ಇದ್ದಾಗ ಫುಲ್ಲು ಏನೋ ಬಾಂಬ್ ಆಗ್ತಾ ಇದ್ರು, ಅದು ಯಾಕೆ ನಡೀತಾ ಇತ್ತು? ಇವ್ರು ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ? ಅದೇ ಮೋದಿಯವ್ರು ಬಂದಮೇಲೆ ಸಾಧ್ಯ ಆಯ್ತಲ್ವಾ ಅಲ್ವಾ? ಓಕೆ, ನಮ್ಮ ರೈತರಿಗೆ ಇಂಪ್ರೂವ್ ಆಗಿಲ್ಲ, ಬಟ್ ನಮ್ಮ ದೇಶ ಇಂಪ್ರೂವ್ ಆಯ್ತಾ ಆಗಿಲ್ಲವಾ? ಇಡೀ ವಿಶ್ವನೇ ನಮ್ಮ ದೇಶವನ್ನ ಎದ್ದು ನೋಡ್ತಾ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಷ್ಟು ಇದಿಲ್ಲ, ಅಷ್ಟು ಕೆಪಾಸಿಟಿ ಇಲ್ಲ. DK ಸುರೇಶ್ ಅಥವಾ CP ಯೋಗೇಶ್ವರ್ ಯಾರು ಗೆಲ್ತಾರೆ? ನಾವು ಮೋದಿ ಇದ್ರಿಗೆ ಹೋದ್ರೆ ಚೀಪ್ ಬೇಗ ಸಿಗಲ್ಲ. ಕಾಂಪಿಟೇಷನ್ ಟಫ್ ಇರುತ್ತೆ ಅನ್ಸತ್ತಾ? ಈಗೇನು ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ನಿಜಕ್ಕೂ ಚುನಾವಣೆಯಲ್ಲಿ ಸಹಾಯ ಆಗತ್ತಾ ಅದು? ಆಗುತ್ತೆ. ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ತಾರೆ ಸರ್? ಮೇಡಮ್ ಗ್ಯಾರಂಟಿ 15ರಿಂದ 20 BJP. JDS ಗೆ ಎಷ್ಟು ಬರ್ಬೋದು ಸರ್? JDS ಮೇಡಮ್ ಇಲ್ಲಿ 4-5 ಬರ್ಬೇಕು ಅಷ್ಟೇ. ಟೋಟಲ್ ಕಾಂಗ್ರೆಸ್ ಒಂದು 7-8 ಬರ್ಬೋದು. ನೋಡ್ರಿ BJP JDS ಇಂದ 15ರಿಂದ 20. MLA ಕೂಡ ಕಾಂಗ್ರೆಸ್ ಅವರು, MP ಕೂಡ ಕಾಂಗ್ರೆಸ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮೇಡಮ್ ಈಗ ಕಾಂಗ್ರೆಸ್ನವರು ಇವಾಗ ಬಂದಿದ್ದಾರೆ, ಅವ್ರು ಏನು ಕೆಲಸ ಅಂದರೆ ಸ್ವಲ್ಪ ಈಗ ಮೂವ್ ಆಗ್ತಾ ಇದ್ದಾರೆ ಆಯ್ತಲ್ವಾ? JDS ಅವರೇನು ಅವ್ರು ಕೆಲಸ ಮಾಡ್ಬಿಡ್ರಿ ಅಂತ ಹೇಳ್ತಾ ಇಲ್ಲ, ಅವರು ಕೆಲಸ ಏನು ಮಾಡಿಲ್ಲ. ಯಾಕೆಂದ್ರೆ ಅವ್ರು ಗೆದ್ರು, ಅವ್ರು ಹೊಂಟೋದ್ರು, ಅವರು ಕೆಲಸ ಮಾಡಿಲ್ಲ. JDS ಅವರು ಏನು ಕೆಲಸ ಮಾಡ್ಬಿಟ್ಟಾರೆ ಅಂತ ಹೇಳ್ತಾ ಇಲ್ಲ, JDS ಅವರು ಕೆಲಸ ಮಾಡಿಲ್ಲ. ಬಟ್ ನಮ್ಮ ಇದ್ರ ಪ್ರಕಾರ ಹೋದ್ರೆ, ನಮ್ಮ ದೇಶಕ್ಕೆ ಹೋಗ್ಬೇಕಾದ್ರೆ ನಮಗೆ ಮೋದಿನೇ ಬೆಟರ್. ಸರ್, ತಮ್ಮ ಹೆಸರು? ಮಂಜು ಅಂತ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ರಾಮನಗರ. ಯಾರಾಗಬೇಕು ಸಂಸದರು ಸರ್, ಯಾವ ಪಕ್ಷದಿಂದ? ಕುಮಾರಣ್ಣ ಮೇಲೆ ಯಾರು ನಿಂತ್ಕೋತಾರೆ ಅವರು ಸಂಸದರಾಗಬಹುದು. ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಅಂದ್ರೆ ಮೈತ್ರಿ ಅಭ್ಯರ್ಥಿ ಯಾರು ನಿಲ್ತಾರೆ ಅವ್ರು ಗೆಲ್ತಾರೆ ಅಂತಾನೆ? ಹೌದು. CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. CP ಯೋಗೇಶ್ವರ್ ಆಗ್ಬೋದು, ಮಂಜುನಾಥ್ ಅವರು ಆಗ್ಬೋದು, ಕುಮಾರಣ್ಣ ಆಗ್ಬೋದು, ಯಾರು ನಿಂತರೂ ಗೆಲ್ತಾರೆ. ಬಟ್ ಡಾಕ್ಟರ್ CN ಮಂಜುನಾಥ್ ಅವರು ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯದ ರಾಜಕೀಯ ಬೆಳವಣಿಗೆಗಳ ಪ್ರಕಾರ CP ಯೋಗೇಶ್ವರ್ ಅವರು ಅಭ್ಯರ್ಥಿ. ಮೈತ್ರಿ ಅಭ್ಯರ್ಥಿ ಯಾರಾದ್ರೂ ಸರಿ ಮೈತ್ರಿ ಅಭ್ಯರ್ಥಿನೇ ಗೆಲ್ಲೋದು. ಓಕೆ, DK ಸುರೇಶ್ ಅವರು ಏನು ಕೆಲಸ ಮಾಡಿಲ್ವಾ ಹೇಗೆ? ಏನು ಕೆಲಸ ಮಾಡಿಲ್ಲ ಅವರು. ಅವ್ರು ಬರೋದೇ ಅವ್ರು ಏನಂದ್ರೆ ಅವ್ರ ಹಿಂಬಾಲಕರಿಗೆ ಅವ್ರು ಏನಾರು ಮಾಡ್ಲಿ ಸಪೋರ್ಟ್ ಆಗಿರ್ತಾರೆ ಅಷ್ಟೇ. ಸಾಮಾನ್ಯ ಜನಕ್ಕೆ ಏನು ಮಾಡಿರಲ್ಲ ಅವರು. ಓಕೆ, ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ, ಈ ಬಾರಿ ಕೂಡ ನಾವೇ ಗೆಲ್ತೀವಿ ಅಂತ. ಹೋದ್ ಬಾರಿ ಮೈತ್ರಿ ಆಗಿಲ್ಲ ಅಂದ್ರೆ ಹೋದ್ ಬಾರಿನೇ ಅವರು ಸೋಲ್ತಾ ಇರೋರು DK ಸುರೇಶ್ ಅವರು. ಕುಮಾರಣ್ಣನ ಒಂದು ಮಾತುಗೋಸ್ಕರ ಜನತಾದಳದವರು ಕೈಲಿ ಹೋಗಿ ಕಾಂಗ್ರೆಸ್ ಕೋಟ್ಗೆ ಹಾಕ್ತಾ ಹೋದ್ರು, ಒಂದು ಪೆನ್ನು ಕಡ್ಡಿನ ಇಟ್ಕೊಂಡು ಕಾಂಗ್ರೆಸ್ ಚಿಹ್ನೆಗೆ ಓಟ್ ಹಾಕವ್ರೆ. ಎಲ್ಲರೂ ಸುರೇಶ್ ಅವರು ಹೋದ್ ಬಾರಿನೇ ಚುನಾವಣೆಯಲ್ಲಿ ಸೋಲೋರು. ಓಕೆ, ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ ಸರ್? ಮೈತ್ರಿ ಒಳ್ಳೇದು, ದೇಶದ ಅಭಿವೃದ್ಧಿಗೋಸ್ಕರ BJP ಜೊತೆ ದೇವೇಗೌಡರು ಕುಮಾರಣ್ಣ ಮೈತ್ರಿಗೆ ಹೋಗವ್ರೆ.
ಇನ್ನು ರಾಜ್ಯ ಅಭಿವೃದ್ಧಿ ಆಗಲಿ. ಓಕೆ, ಕಳೆದ ಬಾರಿ ಆದ್ರೆ ಇದೇ ಜೆಡಿಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು. ಸೊ ಹಾಗಾಗಿ ಆ ಮೈತ್ರಿಯಿಂದ ಜನತಾದಳಕ್ಕೆ ಮತ್ತು ಕುಮಾರಣ್ಣಗೆ ಭಾರಿ ದ್ರೋಹ ಆಗಿತ್ತು. ಆ ಮೈತ್ರಿಲಿ ಏನೂ ಅನುಕೂಲ ಸಿಕ್ಕಿಲ್ಲ ಅವ್ರಿಗೆ. ಅವರಿಂದ ಪಡ್ಕೊಂಡ್ರು ಅಷ್ಟೇ ಕುಮಾರಣ್ಣಗೆಲ್ಲ ಮೋಸನೇ ಮಾಡುತ್ತೆ ಅವರು. ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಮೈತ್ರಿ ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು? 28 ಗೆಲ್ತಾರೆ ಮೈತ್ರಿ ಸರ್. ಕಾಂಗ್ರೆಸ್ಗೆ ಒಂದು ಸೀಟ್ ಬರಲ್ವಾ? ಒಂದು ಇದ್ದದ್ದು ಒಂದೇ ಬೆಂಗಳೂರು ಗ್ರಾಮಾಂತರ, ಅದು ಸಿಗಲ್ಲ ಈ ಸರಿ ಅವ್ರಿಗೆ. 2019ರಲ್ಲಿ ಒಂದೇ ಸೀಟ್ ಬಂದಿತ್ತು. ಅದು ಸಿಗಲ್ಲ ಈ ಸರಿ ಅವ್ರಿಗೆ. ಓಕೆ ಈ 28 ಮೈತ್ರಿ ಅಭ್ಯರ್ಥಿಗಳೇ ಗೆಲ್ಲೋದು. ಓಕೆ ದೇಶದ ಹಿತದೃಷ್ಟಿಯಿಂದ ಇವತ್ತು ಆಗ್ತಾ ಇರೋ ಎಲ್ಲ ಕಡೆ ಬಾಂಬ್ ಆಗಿರ್ಬೋದು, ವಿಧಾನಸೌಧದಲ್ಲಿ ಕೂಗ್ತಾವ್ರಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ, ಅವನ್ನೆಲ್ಲ ನೋಡಿದಾಗ ದೇಶದ ಹಿತ ಕಾಪಾಡೋಕ್ಕೋಸ್ಕರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಓಕೆ, ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಅವರು ಕಣಕ್ಕಿಳಿದ್ರೆ ಒಳ್ಳೇದಾ ಅಥವಾ ಬಿಜೆಪಿ ಅವರ ಸರ್? ಯೋಗೇಶ್ ಬೋರ್ ಅಥವಾ ಕುಮಾರಣ್ಣ ಇಬ್ಬರು ಯಾರು ಇಲ್ದ್ರೂ ಒಳ್ಳೇದೇ ಅಭ್ಯರ್ಥಿ ವಿನ್ ಆಗ್ತಾರೆ ಅಂತ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ದೇಶನ ಸಂತೃಷ್ಟಿ ಮಾಡ್ಕೋದೆ. ಬೇರೆ ದೇಶಗಳ ಥರ ಅಲ್ಲಿ ಇಲ್ಲಿ ಎಲ್ಲಿ ನೋಡ್ರು ಯುದ್ಧಗಳು ನಡೀತಾವೆ. ನಮ್ಮ ದೇಶ ಸಂತೃಷ್ಟಿಯಾಗಿದೆ. ಮೋದಿ ಅವರು ಈ ಬಾರಿನೂ ಬಂದರೆ ನಮ್ಮ ದೇಶ ಇನ್ನೂ ಸಂತೃಷ್ಟಿಯಾಗಿರ್ತದೆ ಅಂತ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರ ಪಾಪ ಅವರು ಎಲ್ಲೋ ಇರ್ತಾರೆ, ಫಾರಿನ್ಗಳಲ್ಲಿ ಇರ್ತಾರೆ. ಅವ್ರು ಹಂಗೆ ಒಡ್ಡಾಡ್ಕೊ ಇರಲಿ. ಅವರು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? 5 ಗ್ಯಾರಂಟಿ ಕೊಡ್ತಿದೆ, ಜನಕ್ಕೆ ಪ್ರಯೋಜನ ಆಗ್ತಿದ್ಯಾ? ಜನರಿಗೆ ತಲುಪ್ತಾ ಇದೆಯಾ? ಹೇಗೆ? ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರು ಅಷ್ಟೇ. ಅವ್ರು ಯಾವುದೇ ಅಭಿವೃದ್ಧಿ ಏನೂ ಆಯ್ತಾ ಇಲ್ಲ. ಅದಲ್ಲಿ ಏನು ಕೆಲಸ ಮಾಡಿದಾರೆ ನೋಡಿ. ಬರೀ ಮೈತ್ರಿ ಜನಗಳಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಯಾವತ್ತೂ ಸಲ್ಲುತ್ತಲ್ಲ. 200 ಯೂನಿಟ್ ಅಂತಾರೆ, ಮತ್ತೆ 2 ಯೂನಿಟ್ 2 ಯೂನಿಟ್ ಮಿಕ್ಕದ ಕಾಸೆಲ್ಲ ಕಟ್ಸ್ಕೊತಾವ್ರೆ. ಅದೇನು ಬೇರೆ 200 ಯೂನಿಟ್ ಯಾರಿಗೂ ಕೊಡ್ತಾ ಇಲ್ಲ ಅವರು. ಓಕೆ, ರಾಮನಗರದಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆಯಾ? ಹೇಗೆ, ಏನೆಲ್ಲ ಸಮಸ್ಯೆ ಇದೆ ಸರ್? ಬೇಜಾನ್ ಸಮಸ್ಯೆ ಇದೆ ರಾಮನಗರದಲ್ಲಿ. ಕುಮಾರಣ್ಣ ಇದ್ದ ಕಾಲದ ಅಭಿವೃದ್ಧಿ ಆದಮೇಲೆ ಇನ್ನು ಒಂದು 50 ಲಕ್ಷ ರೂಪಾಯಿ ಕೆಲಸನೂ ಬಂದಿಲ್ಲ ರಾಮನಗರಕ್ಕೆ. ಓಕೆ, ಈಗ ಕಾಂಗ್ರೆಸ್ನಿಂದ ಶಾಸಕರಿದ್ದಾರೆ, ಇಕ್ಬಾಲ್ ಹುಸೇನ್ ಅವರು ಕೆಲಸಗಳನ್ನ ಮಾಡ್ತಿದ್ದಾರೆ. ಹೇಗೆ? ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು, ಈಗ 1 ವರ್ಷ ಆಗುತ್ತೆ. ಸೊ ಕೆಲಸಗಳನ್ನ ಮಾಡ್ತಿದ್ದಾರೆ. ಹೇಗೆ ಕೆಲಸ ಮಾಡೋಕ್ಕೆ ಸರ್ಕಾರದಿಂದ ಅಭಿವೃದ್ಧಿ ಅನುದಾನ ಕೊಟ್ಟರಲ್ವ ಮಾಡೋದು. ಓಕೆ, ಎಲ್ಲ ಅನುದಾನ 5 ಗ್ಯಾರಂಟಿಗಳು ಕೊಟ್ಕೊಂಡು ಅನುದಾನನೇ ಕೊಡ್ತಾ ಇಲ್ಲ ಅವ್ರಿಗೆ. ಶಾಸಕರಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಹಾಗಾದ್ರೆ ಅನುದಾನ ಇಲ್ಲ, ಏನು ಕೆಲಸ ಮಾಡ್ತಾರೆ ಅವ್ರು ತಾನೆ? ಸರ್ಕಾರದಲ್ಲಿ ಅನುದಾನ ಇಲ್ವಲ್ಲ, ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಯಾವ ಕೆಲಸನೂ ಆಯ್ತಾ ಇಲ್ಲ. ಏನೇನ್ ಸಮಸ್ಯೆ ಇದೆ ಸರ್ ರಾಮನಗರದಲ್ಲಿ? ಸಮಸ್ಯೆ ಬೇಜಾನಿದೆ ಮೇಡಮ್. ಎಲ್ಲ ನೋಡಿ, ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಇದೆಯಾ? ನೀರಿನ ಸಮಸ್ಯೆ ಇದೆಯಾ? ಈ ಮಳೆ ಇಲ್ಲ, ಹಳ್ಳಿಗಳೆಲ್ಲ ಹೋಗಿ ನೋಡಿ ಹೆಂಗೆ ಬಿಂದಿಗೆಗಳು ತಗೊಂಡು ತೋಟಕೊಳ್ತಿದ್ರೆ ಹೋಯ್ತಾ ಇರ್ತಾರೆ ಅಂತ. ಸಮಸ್ಯೆ ಬೇಜಾನಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ಸಂದೀಪ್. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಬಿಜೆಪಿ. ಯಾಕೆ ಸರ್ ಬಿಜೆಪಿ? ದೇಶ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ, ಹಂಗಾಗಿ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ? ಮತ್ತೆ ಹಾಲಿ ಸಂಸದರು ಕೂಡ ಕಾಂಗ್ರೆಸ್ನವರು, ಡಿ.ಕೆ. ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ? ಹೇಗೆ? ನಮ್ಗೇನೋ ಕಾಣಿಸ್ತಾ ಇಲ್ಲ ಮೇಡಮ್ ಇಲ್ಲಿ ರಾಮನಗರದಲ್ಲಿ ಏನ್ ಮಾಡಿದ್ದಾರೆ ಅಂತ. ಈಗ ಮೈತ್ರಿ ಅಭ್ಯರ್ಥಿ ಸಿ.ಪಿ. ಯೋಗೇಶ್ವರ್ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಸುರೇಶ್ ಕೂಡ ಅಂದ್ರೆ ಒಂದು ಪ್ರಬಲವಾದಂತಹ ಸ್ಪರ್ಧಿ. ಇಬ್ರು ಮಧ್ಯೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸುತ್ತಾ? ಇರುತ್ತೆ, ಬಟ್ ಯೋಗೇಶ್ ಅವರೇ ಗೆಲ್ತಾರೆ. ಓಕೆ, ಈಗ ಬಿಜೆಪಿ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಂಡಿದೆ, ಇದು ಚುನಾವಣೆಯಲ್ಲಿ ವರ್ಕೌಟ್ ಆಗತ್ತಾ ಅವ್ರಿಗೆ? ಆಗುತ್ತೆ, ಖಂಡಿತ. ಓಕೆ, ಬಟ್ ಎಲ್ಲೋ ಒಂದ್ ಕಡೆ ಸೀಟು ಹಂಚಿಕೆಗೆ ಗೊಂದಲ ಆಗತ್ತಾ? ಹೇಗೆ ಸರ್? ಗೊಂದಲ ಆದ್ರೂ ಅವರು ಅದನ್ನ ಮ್ಯಾನೇಜ್ ಮಾಡ್ತಾರೆ. ಓಕೆ, ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಹೇಳಕ್ಕೆ ತುಂಬಾ ಮಾತಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂತ ವ್ಯಕ್ತಿ ಮತ್ತೆ ಸಿಕ್ಕಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ಅವ್ರ ಬಗ್ಗೆನೇ ಗೊತ್ತಿಲ್ಲ. ಓಕೆ, ರಾಮನಗರದಲ್ಲಿ ಅಭಿವೃದ್ಧಿ ಆಗಿದ್ಯಾ? ಹೇಗೆ? ಯಾಕಂದ್ರೆ ಕಾಂಗ್ರೆಸ್ MLA ಇದ್ದಾರೆ, ಇಕ್ಬಾಲ್ ಹುಸೇನ್ ಅವರು ಕೆಲಸಗಳನ್ನ ಮಾಡ್ತಿದ್ದಾರೆ. ಹೇಗೆ ರಾಮನಗರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಸದ್ಯಕ್ಕೆ ಅವ್ರು ರೋಡ್ ಮಾಡಿದ್ರೆ ಸಾಕು, ಜನ ಅದರಿಂದ ಬದುಕ್ಲಿ. ಓಕೆ, ಬೆಂಗಳೂರು ಗ್ರಾಮಾಂತರ ಏನು ಲೋಕಸಭಾ ಕ್ಷೇತ್ರದ ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಖಂಡಿತ ಬಯಸ್ತಿದ್ದಾರೆ. ಓಕೆ, ಹೇಗಿರುತ್ತೆ ಸರ್ ರಿಸಲ್ಟ್? ಹೇಗಿರುತ್ತೆ ಅಂತ ಅನ್ಸುತ್ತೆ? ಜೊತೆಗೆ ಟಫ್ ಕಾಂಪಿಟೇಷನ್ ಏನಾದ್ರೂ ಇಬ್ರು ಮಧ್ಯ ಇರುತ್ತಾ? ಇದ್ರೇನೆ ಚೆನ್ನಾಗಿರುತ್ತೆ ಮೇಡಮ್ ಕಾಂಪಿಟೇಷನ್. ಪ್ರಕಾರ ಗೆಲ್ಬೇಕು. ಓಕೆ, ಡಿ.ಕೆ. ಸುರೇಶ್ ಮತ್ತೆ ಸಿ.ಪಿ. ಯೋಗೇಶ್ವರ್ ಅಂತ ಬಂದ್ರೆ ಯಾರು ಗೆಲ್ತಾರೆ? ಯೋಗೇಶ್ವರ್. ಓಕೆ, ಥ್ಯಾಂಕ್ ಯು ಸರ್.